ರಾಜ್ಯದ ಕೆಲ ಜಿಲ್ಲಾ ನ್ಯಾಯಾಲಯಗಳಿಗೆ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ. ಬಾಂಬ್ ಬಿಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಇಮೇಲ್ ಮುಖಾಂತರ ಹಾಕಿರೋದು. ಧಾರವಾಡ, ಕೊಡಗು, ದಾವಣಗೆರೆ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಬಂದಿರೋದು. ಧಾರವಾಡದ ಹೈಕೋರ್ಟ್ ಪೀಠದ ಇಮೇಲ್ ಐಡಿಗೆ ಈ ಮೇಲ್ ಬಂದಿದೆ. ಧಾರವಾಡ, ಕೊಡಗು, ದಾವಣಗೆರೆ ಕೋರ್ಟ್ಗಳಿಗೆ ಬಾಂಬ್ ಹಾಕ್ತೀವಿ ಅಂತ. ಬಾಂಬ್ ಬೆದರಿಕೆ ಬಂದ ಬೆನ್ನಿಗೆ ಆತಂಕದ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು. ಟೈಮು ಕೂಡ ಹಾಕಿದ್ರು ಅದರಲ್ಲಿ ಇಮೇಲ್ ಅಲ್ಲಿ 1 ಗಂಟೆ 15 ನಿಮಿಷ ಅಂತ. ಕಾರಣ ಏನು ಅಂತಂದ್ರೆ ತಮಿಳುನಾಡಲ್ಲಿ ಆರ್ಥಿಕ ಮೀಸಲಾತಿ ಕೊಟ್ಟಿದ್ದಾರೆ, ಅದನ್ನು ನಿಲ್ಲಿಸಬೇಕು ಅಂತ ಕರ್ನಾಟಕದ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಹಾಕಿರೋದು. ಕಾರಣಗಳನ್ನು ಕೊಟ್ಟಿರೋದು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಲಾಗ್ತಿದೆ ತಮಿಳುನಾಡಲ್ಲಿ. ಉದಯನಿಧಿ ಸ್ಟಾಲಿನ್ ಪರವಾದಂತ ಅಜೆಂಡಾ ನಿಲ್ಲಿಸಿ ಅಂತೆಲ್ಲ ಇಮೇಲ್ ಅಲ್ಲಿ ಬರೆದಿದ್ದಾರೆ. ಇದನ್ನು ತಡಿಬೇಕು, ಇಲ್ಲ ಅಂತಾದ್ರೆ ಬಾಂಬ್ ಇಡ್ತೀವಿ ಅಂತ. ಧಾರವಾಡ, ದಾವಣಗೆರೆ, ಕೊಡಗು ಇಲ್ಲೆಲ್ಲ ಬಾಂಬ್ ಇಡ್ತೀವಿ ಅಂತ. ಇದಾದ ಕೂಡಲೇ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಯಿತು. 1 ಗಂಟೆ 15 ನಿಮಿಷಕ್ಕೆ ಬಾಂಬ್ ಸ್ಫೋಟ ಆಗತ್ತೆ ಅಂತ ಇಮೇಲ್ ಅಲ್ಲಿತ್ತು. ತಕ್ಷಣ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ರು, ಪರಿಶೀಲನೆಯನ್ನ ಮಾಡಿದ್ರು. ಅದರ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ನಂತರ ಗೊತ್ತಾಯ್ತು ಇದು ಹುಸಿ ಬೆದರಿಕೆ ಅನ್ನುವಂತ ವಿಚಾರ. ಬಾಂಬ್ ಬೆದರಿಕೆ ಬರ್ತಾ ಇದ್ದಂತೆ 3 ಜಿಲ್ಲೆಗಳಲ್ಲಿ ಆತಂಕದ ಸ್ಥಿತಿ. ಕೋರ್ಟ್ನಿಂದ ಹೊರಬಂದ್ರು ವಕೀಲರು, ಜಡ್ಜ್ಗಳೆಲ್ಲ. ಬಾಂಬ್ ನಿಷ್ಕ್ರಿಯ ದಳ ಜಿಲ್ಲಾ ಕೋರ್ಟ್ನಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿತು. ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು ಇದು ಹುಸಿ ಬಾಂಬ್ ಬೆದರಿಕೆ ಅಂತ. ಕೆಲ ಕಾಲ ಪ್ಯಾನಿಕ್ ಸಿಚುವೇಶನ್ ಕೋರ್ಟ್ಗಳಲ್ಲಿ. ಅಲ್ಲಿ ಜಡ್ಜ್ಗಳು ಹೊರಗೆ ಬಂದ್ರು, ವಕೀಲರು ಹೊರಗೆ ಬಂದ್ರು, ಜೈಲಲ್ಲಿ ಏನು ಕೋರ್ಟ್ನಲ್ಲಿ ಇದ್ದಂಥವರೆಲ್ಲ ಹೊರಗೆ ಬಂದ್ರು. ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ಕೂಡ ಮಾಡಿತು. ಬಾಂಬ್ ಬೆದರಿಕೆಯ ಸಂದೇಶವನ್ನ ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇವತ್ತು ARG ಧಾರವಾಡ ಸಾಹೇಬರಿಗೆ ಅರೌಂಡ್ ಬೆಳಗ್ಗೆ 8 ಸುಮಾರು ಮೇಲ್ ರಿಸೀವ್ ಆಗಿದೆ. ಅವರು 10 ಗಂಟೆಗೆ ಆಫೀಸ್ ಬಂದಾದಮೇಲೆ ನೋಡಾದ್ಮೇಲೆ ಇಮಿಡಿಯೇಟ್ಲಿ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನೇ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇಮಿಡಿಯೇಟ್ಲಿ ಬಂದು ಈಗ ನಮ್ಮ ಹೈಕೋರ್ಟ್ ಧಾರವಾಡ ಬೆಂಚ್ ಬಿಲ್ಡಿಂಗ್ ಏನಿದೆ ಅದಕ್ಕೆ ಪರಿಶೀಲನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಮತ್ತು ನಮ್ಮ ಪರಿಶೀಲನೆ ಆದಮೇಲೆ ಏನಾದರೂ ಏನಿದೆ ಅದು ನೋಡೋಕ್ಕೆ ಹೇಳ್ಬೋದು. ಹಾಂ, ಪೂರ್ತಿ ಬಿಲ್ಡಿಂಗ್ ವೇಕೇಟ್ ಮಾಡಿಸಿದ್ದೀವಿ. ಎಲ್ಲ ವೆಹಿಕಲ್ಸ್ನೂ ಹೊರಗಡೆ ಕಳಿಸಾಗಿದೆ. ಬರೀ ನಮ್ಮ ಪೊಲೀಸ್ ಸ್ಟಾಫ್ ಮತ್ತು ಎಮರ್ಜೆನ್ಸಿ ಅಂದರೆ ಫೈರ್ ಅಥವಾ ಆ್ಯಂಬುಲೆನ್ಸ್ ಅವರದ್ದು ಮೇಲ್ ಈ ಸಲ ಯಾವುದು ಟಾರ್ ಬ್ರೌಸರಿಂದ ಬಂದಿದೆ. ಸೊ ಬಟ್ ಈಗ ನಮ್ಮ ಕಂಪ್ಲೇಂಟ್ ತಗೊಂಡು FIR ಮಾಡ್ಕೊಂಡು ಆದಮೇಲೆ ನಮಗೆ ಎಕ್ಸಾಕ್ಟ್ ಕ್ಲಿಯರ್ ಆಗಿ ಹೇಳಕ್ಕೆ ಬರುತ್ತೆ. ಧಾರವಾಡ ಹೈಕೋರ್ಟ್ಗೆ ಸದ್ಯ ಈಗ 2ನೇ ಬಾರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿ 2 ಗಂಟೆಗೆ ಬಾಂಬ್ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಸದ್ಯ ಈಗ ಏನಂತಂದರೆ ಒಳಗಡೆ ಇರ್ತಕ್ಕಂತಹ ವಕೀಲರಾಗಿರ್ಬೋದು ಮತ್ತು ಬೇರೆ ಬೇರೆ ಅಂದರೆ ಕೋರ್ಟ್ಗೆ ಬಂದಂಥ ಜನರನ್ನ ಸದ್ಯ ಈಗ ಧಾರವಾಡ ಗರಗ ಪೊಲೀಸರು ಹೊರಗಡೆ ಹಾಕಿರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ಜನರು ಕೂಡ ಈಗ ನಮ್ಮ ಎಡಭಾಗದಲ್ಲಿ ತೋರಿಸಿದ್ದೀವಿ. ಇಲ್ಲಿ ಸಿಬ್ಬಂದಿಗಳು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಈಗ ಕೋರ್ಟ್ ಹೊರಗಡೆ ಬಂದು ನಿಂತ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಕಾರುಗಳು ಒಳಗಡೆ ಇರ್ತವೆ ಎಲ್ಲವನ್ನೂ ಕಾರು ಪಾರ್ಕಿಂಗಿಂದ ಸಾಕಷ್ಟು ಕಾರುಗಳನ್ನು ಈಗ ಹೊರಗಡೆ ಹಾಕಿರುವಂಥದ್ದು ನಮ್ಮ ಎಡಭಾಗದಲ್ಲಿ ತೋರಿಸಿದ್ದೇವೆ. ಇಲ್ಲೂ ಕೂಡ ಜನರು ಸಾಕಷ್ಟು ಅಂದರೆ ಕೋರ್ಟ್ಗೆ ಬಂದಂಥವರು, ತಮ್ಮ ಕೆಲಸಗಳಿಗೆ ಬಂದಂಥವ್ರು ಎಲ್ಲರೂ ಇವತ್ತು ಎಲ್ಲರನ್ನೂ ಹೊರಗಡೆ ಹಾಕಿರುವಂಥದ್ದು. ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿಗಳು ಜೊತೆಗೆ ಧಾರವಾಡ SP ಗುಂಜನ ಆರ್ಯ ಅವರ ನೇತೃತ್ವದಲ್ಲಿ ಸದ್ಯ ಒಳಗಡೆ ಇರ್ತಕ್ಕಂಥ ಎಲ್ಲರನ್ನೂ ಹೊರಗಡೆ ಹಾಕಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಸೊ ನೋಡಿ ಯಾವ ರೀತಿಯಾಗಿ ಜನರು ಕೋರ್ಟ್ ಆವರಣದ ಹೊರಗಡೆ ನಿಂತ್ಕೊಂಡಿರುವಂಥದ್ದು. ಸೊ ಇದರೆಲ್ಲದರ ಬಗ್ಗೆ ಈ ಒಂದು ಧಾರವಾಡ ಹೈಕೋರ್ಟ್ ಅಧ್ಯಕ್ಷರಾದಂಥ BD ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಅದನ್ನೇ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಎಂತೆಂಥೋ ಚಿಂತನೆ ಮಾಡಕತ್ತಾರೆ. ಈಗ ಇಲ್ಲಿ ಜೀವ ಕಳ್ಕೊಂಡ ಮೇಲೆ, ಬ್ಲಾಸ್ಟ್ ಆದ ಮೇಲೆ ಚಿಂತನೆ ಮಾಡೋದನ್ನು ಸರ್ಕಾರ. ಹಿಂದೆ ಸಹ ವಿನಂತಿಯನ್ನು ತಾವೆಲ್ಲ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ನಿವೇದನೆಯನ್ನು ಮಾಡ್ಕೊಂಡ್ವಿ, ಇನ್ನೂ ಆಗಿಲ್ಲ. ಅದಕ್ಕೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಇದ್ದರೆ
ನಾವಿನ್ನು ಸರ್ಕಾರದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡುವ ಅನಿವಾರ್ಯತೆ ಬಂದು ಹೋಗ್ತದೆ. ಅದಕ್ಕೆ ಇಲ್ಲೇ ಡಿಜಿಟಲ್ ವ್ಯವಸ್ಥೆ ಆಗಬೇಕು, ಸಿಬ್ಬಂದಿಗಳು ಹೆಚ್ಚು ಅವಶ್ಯಕತೆ ಇದೆ, ಅದರ ಬಗ್ಗೆ ಕೂಡಲೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾನೆ. ARG ಅವರಿಗೆ 2ನೇ ಸರಿ ಬರ್ತಾ ಇರೋದು ಇದು. ಒಂದು 1.5 ತಿಂಗಳಲ್ಲಿ ಪದೇ ಮೇಲ್ ಮುಖಾಂತರ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದೆ. ಪೊಲೀಸರು ಬರ್ತಾರೆ, ಒಳಗಡೆ ಇರ್ತಕ್ಕಂಥ ವಕೀಲರು ಮತ್ತು ಜನರನ್ನ ಹೊರಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರ ಕಟ್ಟುನಿಟ್ಟಿನಂಥ ಸೆಕ್ಯೂರಿಟಿಯನ್ನು ಎಲ್ಲ ಲೂಪ್ ಹೋಲ್ಸ್ ಆಗ್ತಾ ಇದೆ ಅಂತ. ಅದೇ ಸೆಕ್ಯೂರಿಟಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಡೋದು ಬಿಟ್ಟು ತಮಗೇನೋ ಅನವಶ್ಯಕವಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡೋದು ಬೇಡ ಅಂತಲ್ಲ, ಆದರೆ ಇಲ್ಲಿ ಸಾವಿರಾರು ಜನರ ಭವಿಷ್ಯವನ್ನು ನಿರ್ಧಾರ ಮಾಡುವ ಕಟ್ಟಡಗಳು ಇವು. ಅಲ್ಲಿ ಜಡ್ಜಸ್ ಕೆಲಸ ಮಾಡ್ತಾರೆ, ವಕೀಲರು, ಸಾರ್ವಜನಿಕರು ಎಲ್ಲ ಬರ್ತಾರೆ. ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯಿತು ಅಂದ್ರೆ ಏನು ಇದರ ಚಿಂತನೆಯನ್ನು ಯಾರು ಮಾಡಬೇಕು? ಸರ್ಕಾರಗಳು ಮಾಡಬೇಕು. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ಕೊಡದೇ ಇದ್ದರೆ ಹೋರಾಟ ಅನಿವಾರ್ಯ ಆಗ್ತದೆ. ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಸಿಬ್ಬಂದಿಯನ್ನು ಕೂಡಲೇ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚು ಮಾಡಬೇಕು, ಡಿಜಿಟಲ್ ವ್ಯವಸ್ಥೆಗಳಾಗಬೇಕು, ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಅಂತೇಳಿ ಈಗಾಗಲೇ ಲಾಸ್ಟ್ ಟೈಮ್ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ, ಇನ್ನೂ ಆಗಿಲ್ಲ. ಸೊ ಇದಿಷ್ಟು ಹೈಕೋರ್ಟ್ ಅಧ್ಯಕ್ಷರಾದಂಥ BD ಹಿರೇಮಠ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ, ಧಾರವಾಡ. ಧಾರವಾಡದ ಸ್ಥಿತಿ ನೋಡಿದ್ರಿ ಏನಾಯಿತು ಅಂತ. ಬೆದರಿಕೆ ಬಂದ ನಂತರ ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕೋರ್ಟಿಗೂ ಕೂಡ ಬೆದರಿಕೆ ಬಂದಿದ್ದರಿಂದ ಅಲ್ಲೂ ಕೂಡ ಒಮ್ಮೆ ಪ್ಯಾನಿಕ್ ಸಿಚುವೇಶನ್, ಆತಂಕದ ಸ್ಥಿತಿ ನಿರ್ಮಾಣ ಆಯಿತು. ಕೊನೆಗೆ ಅಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಾಯಿತು. ಕೊಡಗು ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನು ಮಾಡಿತು. ಕೊನೆಗೆ ಇದು ಹುಸಿ ಬೆದರಿಕೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಕೊಡಗಿನ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬೆಳಗ್ಗೆ ಹೌದು, ಆಬ್ವಿಯಸ್ಲಿ ನಮ್ಮದು ಆಫೀಸ್ ಟೈಮಿಂಗ್ ಸ್ಟಾರ್ಟ್ ಆಗೋದು 10 o'clockಗೆ. 10 o'clockಗೆ ಆಫೀಸಿಗೆ ಬಂದಾಗೆ ನ್ಯೂಸ್ ಗೊತ್ತಾಯಿತು. ಎಲ್ಲರೂ ಹೊರಗಡೆ ನಿಂತಿದ್ದಾರಲ್ಲ, ಏನಾಯಿತು ಅಂತ ಅದು ಇಮೇಲ್ ಬಂದಿದೆ, ಈ ಥರ ಬಾಂಬ್ ಇದೆ ಅಂತೇಳಿ ನ್ಯೂಸ್ ಗೊತ್ತಾಯಿತು. ಸೊ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಬಾಂಬ್ ಸ್ಕ್ವಾಡ್ ಅವರು ಇದ್ದಾರೆ ಮತ್ತು ಪೊಲೀಸರು ಬಂದಿದ್ದಾರೆ. ಸೊ ಅದೇ ಚೆಕಿಂಗ್ ಆಗ್ತಾ ಇದೆ, ಇನ್ನೂ ಗೊತ್ತಾಗಬೇಕು ಏನು ಅಂತ. ಆಬ್ವಿಯಸ್ಲಿ ಇದೆ, ನರ್ವಸ್ ಆಗಿದ್ದೀವಿ, ಆಲ್ಮೋಸ್ಟ್ ಎಲ್ಲರೂ ನರ್ವಸ್ ಇದ್ದೀವಿ. ಮತ್ತು ಸ್ಟಾಫ್ ಎಲ್ಲರೂ ಹೊರಗಡೆನೇ ಇದ್ದಾರಲ್ಲ, ಸೊ ಇನ್ನೂ ನೋಡಬೇಕು ಏನು ಅಂತ ಹೇಳಿ. ಅಂದರೆ ನಾವು ರೀಸೆಂಟಾಗಿ ಜಾಯ್ನ್ ಆಗಿದ್ದು, ನಾವು ಜಾಯ್ನ್ ಆದಮೇಲೆ ಇದು ಫಸ್ಟ್ ಟೈಮ್ ಗೊತ್ತಾಯ್ತು. ಕೋರ್ಟಲ್ಲಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 8 years ಆಯಿತು. ಇಲ್ಲಿಗೆ ಶಿಫ್ಟ್ ಆಗಿ 3 years ಆಯಿತು. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದ ಮೇಲೆ ಈ ಥರ ಒಂದು ಇದು ಆಗಿರೋದು, ಇನ್ಸಿಡೆಂಟ್ ಆಗಿರೋದು. ತುಂಬ ಬೇಜಾರು ಅನಿಸುತ್ತೆ. ಈ ಥರ ಮಾಡಬಾರ್ದಾಗಿತ್ತು. ಯಾರು ತಪ್ಪು ಮಾಡಿದ್ದಾರೆ ಅವರ ಶಿಕ್ಷೆ ಕೊಡಬೇಕು ಅಂತ. ಎಲ್ಲಿಂದ ಬಂದಿದೆ ಅಂತ ಇನ್ನೂ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಈ ಥರ ಮೇಲ್ ಬಂದಿದೆ ಅಂತ ಬೆಳಿಗ್ಗೆ ನಾವು ಇನ್ನೂ ಹೋಗಿಲ್ಲ, ಆಫೀಸ್ ಒಳಗೆ ಹೋಗಿಲ್ಲ, ಇನ್ನು ಕೋರ್ಟ್ ಒಳಗೆ ಬಂದಾಗೇ ಇಲ್ಲಿ ನಿಂತಿದ್ದೀವಿ. ಒಳಗಡೆ ಇನ್ನೂ ಬಿಟ್ಟಿಲ್ಲ, ಎಲ್ಲಿಂದ ಬಂದಿದೆ ಅಂತ ಮಾಹಿತಿ ಇಲ್ಲ. ನಾವು ಡ್ಯೂಟಿ ಟೈಮಿಗೆ 10 o'clockಗೆ ಬಂದಾಗ ಇಲ್ಲಿ ಇದು ಸ್ಟಾಫ್ಸೇ ಹೇಳಿದರು. ಅಂದರೆ ಎಲ್ಲ ಇತ್ತೀಚೆಗಷ್ಟೇ ಹಾಸನ ಹಾಗೂ ಮೈಸೂರು ಜಿಲ್ಲಾ ನ್ಯಾಯಾಲಯಗಳಿಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿದ್ದಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಕೊಡಗು ಜಿಲ್ಲಾ ನ್ಯಾಯಾಲಯದಕ್ಕೆ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋಂಥದ್ದು ನೋಡ್ಬೋದು. ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ಆತಂಕದ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನು ತೋರಿಸುತ್ತೆ. ಅಂದರೆ ಬೆಳಿಗ್ಗೆ ಎಂದಿನಂತೆ ಡ್ಯೂಟಿಗೆ ಬಂದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಅಧಿಕೃತ ಮೇಲ್ ಏನಿದೆ ಆ ಮೇಲ್ಗೆ ಒಂದು ಅನಾಮಧೇಯ ಮೇಲ್ ಬಂದಿರೋಂಥದ್ದು. ಈ ನ್ಯಾಯಾಲಯದ ಕಟ್ಟಡಕ್ಕೆ ಬಾಂಬನ್ನು ಇರಿಸಲಾಗಿದೆ ಅನ್ನಂತಹ ಮೇಲ್ ಬಂದಿರೋದನ್ನು ಇಲ್ಲಿಯ ನ್ಯಾಯಾಲಯದ ಅಧಿಕಾರಿಗಳು ನೋಡಿರೋಂಥದ್ದು. ಅದು ನೋಡಿದ ತಕ್ಷಣ ಇಡೀ ನ್ಯಾಯಾಲಯದಲ್ಲಿ ಇದ್ದಂತಹ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳು ಎಲ್ಲರೂ ಕೂಡ ಮಾಹಿತಿಯನ್ನು ನೀಡಿದ ತಕ್ಷಣ ಎಲ್ಲರೂ ಕೂಡ ಆತಂಕದಿಂದ ಹೊರಗೆ ಬಂದಿರೋಂಥದ್ದು. ಸೊ ಈಗ ಯಾರೂ ಕೂಡ ಒಳಗಡೆ ಇಲ್ಲ. ಅಂದರೆ ಸದ್ಯಕ್ಕೆ ಮಾಹಿತಿ ತಿಳಿದ ತಕ್ಷಣವೇ ಅದರ ಒಳಗಡೆ ಇದ್ದಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿಗಳೇನಿದ್ದಾರೆ, ಅದು ವಕೀಲರಾಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು, ಅಥವಾ ನ್ಯಾಯಾಲಯ ಇಲಾಖೆಯ ಬೇರೆ ಬೇರೆ ಸಿಬ್ಬಂದಿ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಆತಂಕದಿಂದ ಹೊರಗಡೆ ಇರೋಂಥದ್ದು. ಸದ್ಯ ಮಾಹಿತಿ ತಿಳಿದ ತಕ್ಷಣವೇ ಬಾಂಬ್ ಸ್ಕ್ವಾಡ್ ಏನಿದೆ, ಬಾಂಬ್ ನಿಷ್ಕ್ರಿಯ ದಳ, ಅವೆಲ್ಲವೂ ಕೂಡ ಕೊಡಗು ಜಿಲ್ಲಾ ಪೊಲೀಸ್ ಎಲ್ಲವೂ ಕೂಡ ಈಗ ಬಂದು ತಪಾಸಣೆಯನ್ನು ನಡೆಸ್ತಾರೆ. ನೋಡ್ತಿರ್ಬೋದು, ಈಗಾಗಲೇ ಮಾಹಿತಿ ತಿಳಿದ ತಕ್ಷಣವೇ ಬಾಂಬ್ ನಿಷ್ಕ್ರಿಯ ದಳ ಬಂದು ಎಲ್ಲವನ್ನ ಪರಿಶೀಲನೆಯನ್ನು ಮಾಡ್ತಿರೋಂಥದ್ದು. ಇಡೀ ಕಟ್ಟಡದಲ್ಲಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಸೊ ಅದು ನಿಜವಾಗ್ಲೂ ಬಾಂಬ್ ಇರಿಸಲಾಗಿದೆಯಾ ಅಥವಾ ಈ ರೀತಿಯ ಒಂದು ಹುಸಿ ಮೇಲನ್ನು ಮಾಡಲಾಯಿತಾ ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಈಗ ಪರಿಶೀಲನೆ ಅಂತೂ ಆಗ್ತಾ ಇದೆ. ಎಂದಿನಂತೆ ಕಾರ್ಯಕಲಾಪಗಳು 10:00 ಆರಂಭ ಆಗಬೇಕಾಗಿತ್ತು. ಆದರೆ ಈ ರೀತಿಯ ಒಂದು ಬಾಂಬ್ ಇರಿಸಲಾಗಿದೆ ಅನ್ನಂತಹ ಮೇಲ್ ಬಂದಿರೋಂತಹ ಹಿನ್ನೆಲೆಯಲ್ಲಿ ಎಲ್ಲ ಸಿಬ್ಬಂದಿ, ವಕೀಲರು, ಹಾಗೆ ಕಕ್ಷಿದಾರರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಆತಂಕದಿಂದ ಹೊರಗಡೆ ಕಾಯ್ತಾ ಇರೋಂಥದ್ದು. ಸುಮಾರು 500ಕ್ಕೂ ಹೆಚ್ಚು
ಸಿಬ್ಬಂದಿ, ವಕೀಲರು, ನ್ಯಾಯಾಲಯ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಆತಂಕದಲ್ಲಿ ಇದ್ದಾರೆ ಅನ್ನೋಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.